ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿವಾಗ ಬಂದುಬಿಟ್ಟು ಊರಲ್ಲಿದ್ದೀನಿ ಫ್ರೆಂಡ್ಸ್. ಊರಲ್ಲಿ ಸಂತೆಗೆ ಹೋಗಿದ್ವಿ. ಅದರ ಒಂದು ಸಣ್ಣ ವಿಡಿಯೋನ ಮಾಡಿ ನಿಮಗೆ ಹಾಕಿದ್ದೀನಿ. ನಮ್ಮ ಕಡೆ ಹೇಗೆ ಸಂತೆ ಮಾಡ್ತಾರೆ ಅನ್ನೋದನ್ನು. ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನುವ ಬಟನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹು ಬೇಗನೆ ದೊರೆಯುತ್ತದೆ. ಇದರಿಂದ ನೀವು ಸುಲಭವಾಗಿ ನನ್ನ ವಿಡಿಯೋಗಳನ್ನು ನೋಡಬಹುದು. ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಸಂತೆಯ ಎಂಟ್ರೆನ್ಸ್ ಆಗಿರುತ್ತೆ. ಈ ರೀತಿ ಬಟ್ಟೆಗಳನ್ನೆಲ್ಲ ಹಾಗೆಯೇ ಚಪ್ಪಲಿ ಇವನ್ನೆಲ್ಲ ಇಲ್ಲಿ ಮಾರಕ್ಕೆ ಬರ್ತಾರೆ ಫ್ರೆಂಡ್ಸ್. ಇದು ಮಾರ್ಕೆಟ್ ರೀತಿ ಇದೆ. ಸ್ವಲ್ಪ ಮಳೆ ಬಂದಾಗ ಇಲ್ಲಿ ತರಕಾರಿಗಳನ್ನು ಮಾರ್ತಾರೆ. ಮಳೆ ಇಲ್ಲ ಇರೋದ್ರಿಂದ, ಮಳೆ ಬೀಳ್ತಾ ಇಲ್ಲ ಈ ಊರ ಕಡೆ, ಅದಕ್ಕೋಸ್ಕರ ಇಲ್ಲಿ ಬಟ್ಟೆಗಳನ್ನು ಮಾರೋದಕ್ಕೆ ಇಟ್ಕೊಂಡಿದ್ದಾರೆ. ಹಾಗೆಯೇ ನನ್ನ ಜೊತೆಗೆ ನೀವು ಕೂಡ ಸಂತೆ ಮಾರ್ಕೆಟನ್ನು ತಿರುಗಬಹುದು ಅಥವಾ ನೋಡಬಹುದು ಅನ್ನೋದಕ್ಕೋಸ್ಕರ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬುಕ್ಸು, ಆಮೇಲೆ ಕ್ಯಾಲೆಂಡರ್ ಇದನ್ನೆಲ್ಲ ಕೂಡ ಇಲ್ಲಿ ಮಾರಕ್ಕೆ ಬರ್ತಾರೆ ಫ್ರೆಂಡ್ಸ್. ಬಳೆ ಇಡೋರು ಬರ್ತಾರೆ. ಆಮೇಲೆ ಕರಿಮಣಿ ತಾಳಿ ಸರ ಪೋಣಿಸೋರು ಇರ್ತಾರಲ್ವ, ಅಂದರೆ ಕರಿಮಣಿ ಪೋಣಿಸೋರು ಅವರು ಕೂಡ ಇಲ್ಲಿ ಇರ್ತಾರೆ. ಇಲ್ಲೆಲ್ಲ ಇದೇ ರೀತಿ ಮಾಡೋದು. ಹಾಗೆಯೇ ಈ ಕಡೆ ನೋಡ್ತಾ ಇರ್ಬೋದು, ಕಿರಾಣಿ ಸಂತೆ ಇರುತ್ತೆ. ಇದು ಕಿರಾಣಿ ಐಟಮ್ಗಳನ್ನು ಈ ರೀತಿಯಾಗಿ ಇಟ್ಕೊಂಡಿರ್ತಾರೆ. ಹಾಗೆಯೇ ಮಸಾಲೆ ಪುಡಿಗಳೆಲ್ಲ ಇರುತ್ತೆ ಈ ಕಡೆ. ಇಲ್ಲಿ ನಾವು ಯಾವಾಗಲೂ ಮಸಾಲೆಗಳನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಮಸಾಲೆಗಳನ್ನು ಒಂದು ಸಲ ತಂದುಕೊಂಡು ನಾವು ಖಾರನ ಕುಟ್ಟಿ ಇಟ್ಕೊಳ್ತಾರೆ. ಹಾಗೆಯೇ ಅದನ್ನೇ ನಾವು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳೋದು. ಹಾಗೆಯೇ ಇದು ಬಂದುಬಿಟ್ಟು ಪಾವು, ಬ್ರೆಡ್ಡು ಆ ರೀತಿ. ಹಾಗೆಯೇ ನನ್ನ ಜೊತೆಗೆ ನಮ್ಮ ಮನೆಯವ್ರ ಮಾವನ ಮಗ ಕೂಡ ಸಂತೆಗೆ ಬಂದಿದ್ದ. ಅವನು ಸಂತೆ ಮಾಡ್ತಾ ಇದ್ದಾನೆ, ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಅವನು ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ತೆಗೆದುಕೊಳ್ತಾ ಇದ್ದಾನೆ, ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಕಡೆ ಎಲ್ಲ ಹೇಗೆ ಸಂತೆ ಮಾಡ್ತಾರೆ, ಇದೇ ರೀತಿ ಇರುತ್ತಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬಾ ದೊಡ್ಡ ಸಂತೆ ಇರುತ್ತೆ ಫ್ರೆಂಡ್ಸ್ ಇಲ್ಲಿ. ಆದರೆ ನನಗೆ ಸಂತೆ ಮಾಡೋಕ್ಕಾಗಿರಲಿಲ್ಲ. ಸ್ಮಯ ಸ್ವಲ್ಪ ಹಠ ಮಾಡ್ತಾಯಿದ್ಲು. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಈ ಕಡೆ ಸೈಡು. ಅದರಿಂದ ಅವಳಿಗೆ ಎತ್ಕೊಂಡು ತಿರುಗಾಡೋದು ಕೂಡ ನನಗೆ ಆಗ್ತಿರಲಿಲ್ಲ. ಹಾಗೆಯೇ ಈರುಳ್ಳಿ ರೇಟ್ ಬಂದುಬಿಟ್ಟು 40 ರೂಪಾಯಿ ಕೆಜಿ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಕಡೆ ಹೇಗೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದೊಂದು ಊರ ಕಡೆ ಒಂದೊಂದು ರೇಟು. ಟೊಮೆಟೊ ಅಂತೂ 100 ರೂಪಾಯಿ ಕೆಜಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಎಲ್ಲ ಕಡೆಯೂ. ಮಳೆ ಈ ಕಡೆ ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ರೇಟ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಹಾಗೆಯೇ ನಾವು ಸಂತೆ ಮಾಡ್ಕೋತಾ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಕೂಡ ಬಂದಿದ್ದರು ಸಂತೆಗೆ. ಅವ್ರ ಸಂತೆಯಲ್ಲಿ ಮಿಸ್ ಆಗಿರೋದ್ರಿಂದ ನಾವು ಅವ್ರನ್ನ ಹುಡ್ಕೊಳ್ತಾ ಸಂತೆನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಹಾಗೆಯೇ ಫ್ರೆಂಡ್ಸ್, ಇದು ಬಂದುಬಿಟ್ಟು ತರಕಾರಿ ಬೀಜಗಳು ಸಿಗುತ್ತೆ ಇಲ್ಲಿ. ತರಕಾರಿ ಹಾಗೆ ಹೂವಿನ ಗಿಡದ ಬೀಜಗಳೆಲ್ಲ ಸಿಗುತ್ತೆ. ನಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿ ಬೀಜಗಳನ್ನು ನಾವು ತಂದು ಹಾಕ್ಕೊಂಡು ಅದನ್ನು ಬೆಳಿಬಹುದು. ಒಂದೊಂದು ಬೀಜಗಳು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಒಂದೊಂದು ಚೆನ್ನಾಗಿ ಬರಲ್ಲ. ನಮ್ಮ ಮನೇಲಿ ಕೂಡ ಹಾಕಿದ್ದಾರೆ ನಮ್ಮ ಅತ್ತೆ. ಬದನೆಕಾಯಿ, ಆಮೇಲೆ ಬೆಂಡೆಕಾಯಿ, ಹಾಗಲಕಾಯಿ, ಹೀರೆಕಾಯಿ ಇದನ್ನೆಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ. ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಹಾಗೆಯೇ ನಮ್ಮಮ್ಮ ಕೂಡ ಸಿಕ್ಕಿದ್ರು. ಇವಾಗ ನಾವು ನಮ್ಮ ಮನೆಗೆ ಕಿರಾಣಿ ಐಟಮನ್ನು ತೆಗೆದುಕೊಳ್ಳಲು ಹೊರಟಿದ್ದೀವಿ. ಸ್ಮಯ ನೋಡ್ತಾ ಇರ್ಬೋದು, ಅಲ್ಲಿ ಪುಟಾಣಿಗಳೆಲ್ಲ ಮರದಕ್ಕೆ ಇಡ್ತಾರಲ್ಲ ಫ್ರೆಂಡ್ಸ್, ಅದನ್ನು ತೆಗೆದುಕೊಂಡು ತಿಂತಾ ಇದ್ಲು. ಅದನ್ನು ಕೂಡ ನಾನು ಚಿಕ್ಕದಾಗಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಮ್ಮದು ಇವಾಗ ಸಂತೆ ಎಲ್ಲ ಮುಗಿತು ಫ್ರೆಂಡ್ಸ್. ಲಾಸ್ಟಿಗೆ ನಾವು ಸ್ಮಯಾಗೆ ಚಪ್ಪಲಿ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ಚಪ್ಪಲಿಯನ್ನು ಊರಲ್ಲೇ ಬಿಟ್ಟು ಬಂದಿದ್ವಿ, ಅದಕ್ಕೋಸ್ಕರ ನಾನು ಚಪ್ಪಲಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಕಡೆ ಜನ ಸ್ವಲ್ಪ ರೂಡು ಫ್ರೆಂಡ್ಸ್, ಅಂದರೆ ಬೇಗ ಜಗಳಕ್ಕೆ ಬಂದುಬಿಡೋದು. ಅಂದರೆ ಅವ್ರ ಭಾಷೆನೇ ಸ್ವಲ್ಪ ಚೇಂಜು. ಹಾಗೆಯೇ ಅವರಿಗೆ ಜಾಸ್ತಿ ಮಾತಾಡೋದಕ್ಕೂ ಬರೋದಿಲ್ಲ. ಈ ಕಡೆ ಸೈಡು ರೋಡಲ್ಲೇ ಕೂತ್ಕೊಳ್ತಾರೆ, ಅವ್ರಿಗೆ ಏನು ಹೇಳೋದಕ್ಕೂ ಬರೋದಿಲ್ಲ. ಅಡ್ಜಸ್ಟ್ ಮಾಡಿಕೊಂಡು ನಾವೇ ಹೋಗಬೇಕಾಗತ್ತೆ. ಹಾಗೆಯೇ ನಾವು ಕೊನೆಯಲ್ಲಿ ಸ್ಮಯಾಗೆ ಚಪ್ಪಲಿ ತೊಗೊಂಡ್ವಿ. ದೊಡ್ಡ ಮಕ್ಕಳ ಚಪ್ಪಲಿ ಆದರೂ ತೊಗೊಳ್ಬೋದು ಫ್ರೆಂಡ್ಸ್. ಸಣ್ಣ ಮಕ್ಕಳ ಚಪ್ಪಲಿ ಹಾಗೆ ಬಟ್ಟೆ ತೊಗೊಳೋದಂತೂ ತುಂಬಾ ಕಾಸ್ಟ್ಲಿ ರೇಟ್ ಆಗಿರುತ್ತೆ. ಹಾಗೆಯೇ ನಾವು ಚಪ್ಪಲಿಯನ್ನು ತೆಗೆದುಕೊಂಡು ಮನೆಗೆ ವಾಪಸ್ಸಾಗಿದ್ವಿ. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.